ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನದ್ದು ಅಡುಗೆ ಮಾಡ್ತಾಯಿದ್ದೀನಿ. ಹೀರೆಕಾಯಿ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಹೀರೆಕಾಯಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಬೇಳೆ ಎಲ್ಲ ಕೂಗಿಸ್ಕೊಂಡಿದ್ದೆ. ಹಾಗೆ ಸಪ್ರೇಟಾಗಿ ಹೀರೆಕಾಯಿ ಕೂಡ ಒಗ್ಗರಣೆ ಮಾಡಿಕೊಂಡೆ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ. ಒಳಗಡೆನೇ ಹಾಕಿ ಕೂಗ್ತಿರ್ತೀನಿ. ಹಾಗೆ ಫ್ರೆಂಡ್ಸ್, ನಿಮಗೆ ಗೊತ್ತು, ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳೆಲ್ಲರೂ ಸೇರ್ಕೊಂಡಿದ್ದಾರೆ. ನಮ್ಮ ಅಣ್ಣಂದಿರ ಮಕ್ಕಳು ಇಬ್ಬರು, ಅಥರ್ವ, ಲೇಖನ ಎಲ್ಲರೂ ನೋಡಿ ಹೆಂಗೆ ಒಂದು ಕಡೆ ಸೇರ್ಕೊಂಡು ಫೋನಲ್ಲಿ ಏನೋ ನೋಡ್ತಾ ಇರೋದು. ಹಾಗೆ ತುಂಬಾ ಶೆಕೆ ಆಗ್ತಾ ಇತ್ತು. ಈ ಶೆಕೆನಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಹೊರಗಡೆ ಅಂತ ಅಂದ್ಬಿಟ್ಟು ಫ್ಯಾನ್ ಹಾಕೊಂಡು ಹಾಗೆ ಕೂತಿದ್ದೆ. ಮಕ್ಕಳು ನೋಡಿದ್ರೆ ಇವು ಡಿಸ್ಕಷನ್ ಅಂತೂ ಒಬ್ರಿಗಿನ್ನ ಒಬ್ರಿಗೆ ಅದ್ಭುತವಾಗಿತ್ತು. ಯಾವುದಾದ್ರ ಬಗ್ಗೆನೋ ಡಿಸ್ಕಷನ್ ಮಾಡ್ತಿದ್ರು. ಅದರಲ್ಲೂ ಅವರಿಬ್ಬರು RCB ಇತ್ತು ಟಿ ಶರ್ಟ್ ಬೇರೆ ತೊಗೊಬಿಟ್ಟಿದ್ದಾರೆ. ಫ್ರೆಂಡ್ಸ್, ಇವಾಗ ಟೀ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನನಗಂತೂ ಏನೋ ಒಂಥರ ರೆಸ್ಟೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಮನೆ ಕೆಲಸ ಅದು ಇದು ಮತ್ತು ಅಲ್ಲಿ ಇಲ್ಲಿ ಹೋಗೋದು ಬರೀ ಇದೇ ಕೆಲಸಗಳಾಗೋಗಿದೆ. ಸೊ ಹಾಗಾಗಿ ಕಂಟಿನ್ಯೂಸ್ ನಾನು ಹೇಳ್ದಾಗೆ ಸ್ವಲ್ಪ ಕೆಲಸಗಳಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಿದೆ ಅಂತ ಲಾಸ್ಟ್ ಬ್ಲಾಗಲ್ಲೇ ನಿಮ್ಗೆ ಹೇಳಿದ್ದೆ. ಸೊ ಅದೇ ರೀತಿ ಇವಾಗಲೂ ಅಷ್ಟೇ ಬ್ಲಾಗ್ನ ಪೋಸ್ಟ್ ಮಾಡೋದಕ್ಕೆ ಡಿಲೇ ಆಗ್ತಾ ಇದೆ. ಇವಾಗ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಹೊರಗಡೆ ಹೋಗ್ಬೇಕೇನೋ ಕೆಲಸ ಇದೆ, ಹೋಗೋಷ್ಟ್ರಲ್ಲಿ ನಂಗೆ ಸ್ವಲ್ಪ ಟೀ ಮಾಡಿಕೊಡು ಅಂತ ಹೇಳಿದ್ರು. ಸೊ ಹಾಗಾಗಿ ಟೀ ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋದಕ್ಕೆ ಇಟ್ಟಿದ್ದೀನಿ. ಸಖತ್ ಬಿಸಿಲಿದೆ ಹೊರಗಡೆ ಅಂತೂ. ಎಷ್ಟು ಬಿಸಿಲು ಅಂದರೆ ಇವಾಗ ಯಪ್ಪ, ತುಂಬ ಶೆಕೆ ಅಷ್ಟೊಂದು ಆಗ್ತಾ ಇದೆ. ಇವ್ರು ಅಂದ್ರೂ ಆ ಶೆಕೆನಲ್ಲಿ ಅಷ್ಟು ಶೆಕೆ ಆಗ್ತಾ ಇದ್ರು ಅವ್ರು ಟೀ ಕುಡಿಲೇಬೇಕು. ಆ ಬಿಸಿಲಿಗೂ ಸಮಾಧಾನ ಇಲ್ಲ. ಬಿಸಿಲಲ್ಲಿ ನಾವು ಹೆಂಗಪ್ಪ ಕುಡಿಯೋದಂತ ಫೀಲ್ ಮಾಡ್ಕೊತಿರ್ತೀವಿ. ಬಟ್ ಅವರು ಏನಿಲ್ಲ, ಟೀ ಕೊಡೋ ಸಮಾಧಾನ ಅನ್ನೋ ಥರ ಅವರಿಗೆ. ಸೊ ನಿಮ್ಮ ಮನೇಲಿ ಯಾರಾದರೂ ಇಂಥ ಉರಿ ಬಿಸಿಲಲ್ಲೂ ಟೀನ ಇಷ್ಟಪಡೋರು ಕುಡಿಯೋರು ಯಾರಾದರೂ ಇದ್ದಾರಾ? ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ಮೊಟ್ಟೆನ ಬೇಯಿಸ್ತಾ ಇದ್ದೀನಿ. ಸೊ ಇದು ಬಂದು ತುಂಬಾ ಸಿಂಪಲ್ಲಾಗಿ ನಾವು ಈ ಒಂದು ಪ್ರಾಡಕ್ಟ್ನ ಬಳಸ್ಬೋದು. ಹಾಗೆ ಎಗ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಈಸಿಯಾದ ವೇ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಒಂದು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಇದರಲ್ಲಿ ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ನ ನೀವು ಕೂಡ ಬೈ ಮಾಡಬೇಕು ಅಂತ ಹೇಳಿದರೆ ನಾನು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಮಲ್ಕೊಂಡು ರೆಸ್ಟ್ ಮಾಡು ಅಂತ ಹೇಳ್ತಾ ಇದ್ದೀವಿ. ಫುಲ್ ಮುನ್ಸ್ಕೊಬಿಟ್ಟವನೆ. TV ಎಲ್ಲ ಹಾಕಿದ್ವಲ್ಲ, ಆಫ್ ಮಾಡಿಬಿಟ್ಟಿದ್ದೀವಿ. ಇವಾಗ ಬಂದ್ಬಿಟ್ಟೈತೆ ನನ್ನ ಮೇಲೆ ಅಲ್ವಾ ಕೋಪ. ಸರ್ವ ಚಿನ್ನು, ನನ್ನ ಮೇಲೆ ಕೋಪನಾ? ಅಥರ್ವ ಕೋಪನ ನನ್ನ ಮೇಲೆ? ಮಾತಾಡಲ್ವಾ? ಇಲ್ಲಿ ನೋಡು. ಅಯ್ಯೋ, ದೇವ್ರ ತರ ಆಗ್ಬಿಟ್ಟಿದ್ದಾರೆ ಕಣಪ್ಪ. ಕಣ್ಣೆಲ್ಲ ಹಚ್ಕೊತಿದ್ದಾರೆ. ಫುಲ್ ನೆನಪು ಮಾಡ್ಕೊಬಿಟ್ಟಿದ್ದಾನೆ ಫ್ರೆಂಡ್ಸ್. ಟೈಮ್ ಆಯ್ತಲ್ಲ, ಮಧ್ಯಾಹ್ನ ಆಯ್ತು. ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ಲಿ ಅವನು. ಬರೀ TV ನೋಡ್ತಿರ್ತಾನೆ ಇಲ್ಲ ಅಂತ ಅಂದ್ರೆ ಅಂದ್ಬಿಟ್ಟು ಆಫ್ ಮಾಡಿದೆ. ಅದಕ್ಕೆ ಅವ್ನಿಗೆ ಇವಾಗ ನನ್ನ ಮೇಲೆ ಕೋಪ. ಅವನಿಗೆ ನೋಡಿ ಫುಲ್ ಮುನ್ಸ್ಕೊಂಡು ಹೆಂಗ್ ಕೂತಿದ್ದಾನೆ. ನಾನು ಮನೆಗೆ ಹೋಗ್ತೀನಿ, ನಮ್ಮಪ್ಪ ಬೇಕು ಅಂತ ಅನ್ಕೊಂಡು ನನ್ನ ಮೇಲೆ ಕೋಪ ಮಾಡ್ಕೊಂಬಿಟ್ಟಿದ್ದಾನೆ. TV ಆಫ್ ಮಾಡಿದ್ದೀನಿ ಅಂತ. ತುಂಬಾ ದಿನಗಳ ನಂತರ ನನ್ನ ತಮ್ಮನ ಜೊತೆ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು. ಎಷ್ಟೊಂದು ದಿನ ಆಗೋಗಿತ್ತಲ್ಲ ನಮ್ಮ ವ್ಲಾಗ್ ಕಾಣಿಸ್ಕೊಂಡು ಶಿವು ಅವರು. ಎಷ್ಟು ದಿನ ಆಯ್ತಾ? ಆಲ್ಮೋಸ್ಟ್ ದೇವ್ರ ಹಬ್ಬಕ್ಕೆ ಹೋಗಿದ್ದೆ ಲಾಸ್ಟ್. ಅದಾದ್ಮೇಲೆ ಎಲ್ಲಿ ಇನ್ನು ಫುಲ್ ಎಲ್ಲರೂ ಬ್ಯುಸಿ. ಹಂಗಾಗಿ ಎಲ್ಲೂ ಒಟ್ಟಿಗೆ ವ್ಲಾಗಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಅಲ್ವಾ. ತುಂಬಾ ದಿನನೇ ಆಗೋಗಿತ್ತು ಅಂತ. ನನ್ಗೆ TV ಸೌಂಡ್ ಕಡಿಮೆ ಮಾಡಲ್ಲ. ಅಥರ್ವ ಸೌಂಡ್ ಕಡಿಮೆ ಮಾಡು ಚಿನ್ನು. ಓ ಅಂದ್ರೆ ಯಾಕೆ? ಹಾಗೆ ಫ್ರೆಂಡ್ಸ್, ಏನಂತ ಹೇಳಿದ್ರೆ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮನೆ ತುಂಬ ಮಕ್ಕಳಿದ್ದಾರೆ ಅಂತ ಅಂದರೆ ಆಲ್ಮೋಸ್ಟ್ ಹೌದು, ಕೆಲಸಗಳಂತೂ ತುಂಬಾ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಮನೆ ನಾವು ಎಷ್ಟು ಕ್ಲೀನ್ ಮಾಡಿದ್ರು ಇವ್ರು ಕ್ಲೀನ್ ಮಾತ್ರ ಇಟ್ಕೊಡಲ್ಲ. ಅಲ್ಲೊಂದು ಇಲ್ಲೊಂದು ಏನಾದರೂ ತೆಗಿತಾ ಇರ್ತಾರೆ, ಹರಡ್ತಾ ಇರ್ತಾರೆ, ಏನಾದರೂ ಚೇಷ್ಟೆಗಳು ಅದು ಇದು ಮಾಡ್ತಾ ಇರ್ತಾರೆ. ಅದು ಈ ಸಮ್ಮರ್ಗೆ ನಾವುಗಳಂತೂ ಹೆಣ್ಮಕ್ಳು ಅಡುಗೆ ಮಾಡೋದು ಅದು ಇದು ಕೆಲಸ ಮಾಡಿದ್ರೆ ಒಂಥರ ಸ್ವಲ್ಪ ಟಯರ್ಡ್ ಆದಂಗೆ ಅನಿಸ್ತಾ ಇರುತ್ತೆ. ಸ್ವೆಟ್ ಆಗ್ತಾ ಇರ್ತೀವಿ, ಸ್ವಲ್ಪ ರಿಲ್ಯಾಕ್ಸ್ ಬೇಕಂತ ಅನಿಸ್ತಿರುತ್ತೆ. ಸೊ ಹಾಗಾಗಿ ನಾವು ಕೂಡ ಮಲಗಿದ್ದೆಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿದ್ದಾಯ್ತು. ಸೊ ಹಾಗೆ ಈವ್ನಿಂಗ್ ಕಾಫಿ ಎಲ್ಲ ಮಾಡ್ಕೊಂಡ್ವಿ. ಮಾಡಿಬಿಟ್ಟು ಹಾಗೆ ಯೋಚನೆ ಮಾಡ್ತಾಯಿದ್ದೆ, ನಾನೊಂದು ಸ್ಯಾರಿ ಸ್ಟಿಚಿಗೆ ಕೊಡಬೇಕಿತ್ತು. ಅದನ್ನು ತೊಗೊಂಡೋಗಿ ಕೊಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ.
ಇವಾಗ ತೊಗೊಂಡೋಗಿ ಕೊಡಬೇಕು ಅದನ್ನು, ಯಾವುದಕ್ಕಾದ್ರೂ ಹಾಕ್ಕೊಳ್ಬೋದು ನೆಕ್ಸ್ಟು ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿಸಿಟ್ಕೊಂಡ್ಬಿಡೋಣ ಅಂತ ಸುಮ್ಮನೆ ಒಂದೆರಡು ಸ್ಯಾರಿಗಳು ಹಂಗೆ ಇಟ್ಕೊಬಿಟ್ಟಿದ್ದೀನಿ, ಸ್ಟಿಚ್ಚೇ ಕೊಟ್ಟಿಲ್ಲ. ಹಂಗಾಗಿ ಇವಾಗಲಾದ್ರೂ ಕೊಟ್ಬಿಡೋಣ ಅಂತ ಅನ್ಕೊಡ್ತಿದ್ದೀನಿ. ಚಿನಿ ಆ ಸ್ಯಾರಿ ಕೊಡು ಅಥರ್ವ. ಎಸ್ ಇದೆ ನೋಡಿ ಸ್ಯಾರಿ. ಸೊ ಇವಾಗ ಇದನ್ನು ಸ್ಟಿಚ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವುದಾದ್ರೂ ಪ್ಯಾಟ್ರನ್ ಡಿಸೈನ್ ಹುಡುಕ್ತಾ ಇದೆ, ಯಾವುದಾದ್ರೂ ಡಿಫ್ರೆಂಟಾಗಿ ಯುನಿಕ್ ಆಗಿ ಇದನ್ನು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಬಿಟ್ಟು. ಏನಕ್ಕಂದರೆ ಇದು ಡಬಲ್ ಕಲರ್ ಬರುತ್ತಲ್ವ, ಸೊ ಹಂಗಾಗಿ ಡಬಲ್ ಶೇಡಲ್ಲಿ ಚೆನ್ನಾಗಿರುತ್ತೆ. ಏನಾದರೂ ನೀಟಾಗಿ ಪ್ಯಾಚ್ ವರ್ಕ್ ಆ ಥರ ಏನಾದರೂ ಮಾಡಿಸ್ಬಿಟ್ಟು ಸ್ಟಿಚ್ ಮಾಡಿಸೋಣ ಅಂತ. ಸ್ಯಾರಿನ ತುಂಬ ಸ್ಮೂತಾಗಿ ಚೆನ್ನಾಗಿದೆ ಮತ್ತು ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು. ಒಂಥರ ಸ್ಯಾರಿ ನೋಡಿ ಈ ಥರ ಇದೆ ಕಲರ್ ಕಾಂಬಿನೇಷನ್. ಹಾಗೆ ಸ್ಯಾರಿ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ. ಸೊ ಹಂಗಾಗಿ ಇವಾಗ ಇದನ್ನು ಸ್ಟಿಚ್ ಕೊಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಕ್ಲೀನಾಗಿ ಮುಖ ಒರೆಸೋದು ಲೆಕ್ಕನ, ಯಾಕೆ ನಮ್ಮ ಲೆಕ್ಕನಿಗೆ ಅವಳಿಗೆ ಬೇಜಾರಾಗಿ ತರಿಸ್ತಿದ್ದಲ್ಲ, ಏನು ಮಾಡೋ ಮಧ್ಯ ಚೇಷ್ಟೆಗಳು ಮಾಡೋದು, ನನಗೆ ಕ್ಯಾಮ್ರಾ ಹಿಂದೆ ಅಂತೆಲ್ಲ ಆಟ ಆಡ್ತಾವಳೆ. ಅದಕ್ಕೆ ಏನಂತ ಕೇಳ್ತಿದ್ದೀನಿ. ಸೊ ಈ ಸ್ಯಾರಿನ ಇವಾಗ ಸ್ಟಿಚ್ ಕೊಡಬೇಕು. ಹಾಗೆ ಇದ್ರ ಜೊತೆಗೆ ಇನ್ನೊಂದೆರಡು ಸ್ಯಾರಿ ಇದೆ, ಒಟ್ಟಿಗೆ ಕೊಟ್ಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಅರ್ಜೆಂಟಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ ಇವಾಗೆಲ್ಲ ಹಂಗೆ ಇಟ್ಕೊಂಡ್ಬಿಟ್ಟಿರ್ತೀವಿ, ಆ ಸಡನ್ ಆಗಿ ಏನಾದರೂ ಫಂಕ್ಷನ್ ಅದು ಇದು ಅಂದಾಗ ಒಂದೇ ಸಲ ತೊಗೊಂಡೋಗಿ ಕೊಡ್ತೀವಿ. ಅವ್ರಿಗೆ ಅರ್ಜೆಂಟ್ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ, ಹಂಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದಕ್ಕೆ ಇವಾಗ ಮುಂಚೆನೇ ಅನ್ಕೊಂಬಿಟ್ಟಿದ್ದೀನಿ, ಈಗಲೇ ಹೆಂಗಿದ್ರು ಫ್ರೀ ಆಗಿದೆ, ಏನು ಫಂಕ್ಷನ್ಗಳಿಲ್ಲ ಇವಾಗ ಅಂತ ಅಂದ್ಬಿಟ್ಟು ಮುಂಚೆನೇ ಕೊಟ್ಟು ಸ್ಟಿಚ್ ಮಾಡಿಸ್ಕೊಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವಾಗ ಫ್ರೀ ಆಗಿದ್ದಾಗಲೇ ಸ್ಟಿಚ್ ಮಾಡಿಸೋದಕ್ಕೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನಮಗೆ ಬೋರ್ ತೆಗಿಸ್ಲಿಕ್ಕೆ ಯಾಕೆ ನಿಮ್ಗೆ ಎಷ್ಟಾಯಿತು, ಎಷ್ಟು ಅಮೌಂಟ್ ಎಲ್ಲ ಖರ್ಚಾಯಿತು ಅಂತ. ಅದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಫ್ರೆಂಡ್ಸ್, ಬೋರ್ ತೆಗಿಸ್ಲಿಕ್ಕೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಆಗುತ್ತೆ. ಏನಂದರೆ ನಾವು ಎಷ್ಟು ಫೀಟ್ ತೆಗಿಸ್ತೀವಿ ಇದನ್ನು ಲೆಂತ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗಂತೂ 1 ಫೀಟಿಗೆ 115 120 ರುಪೀಸ್ವರೆಗೂ ಆಗುತ್ತೆ. ಸೊ ಹಾಗಾಗಿ ಹೆಂಗಿರುತ್ತೆ ಆ ಪ್ಲೇಸಲ್ಲಿ ಆ ಥರ ಇದೆ. ಮತ್ತು ಇವಾಗೆಲ್ಲ ಹೆಂಗಿದೆ ಅಂದರೆ ಸ್ವಲ್ಪ ಲೆಂತ್ ಹೋಗೋವರೆಗೂ ಒಂದು ಸ್ವಲ್ಪ ಫೀಟ್ವರೆಗೆ ಒಂದು ರೇಟ್ ಇರುತ್ತೆ, ಆಮೇಲೆ 100 ಫೀಟ್ ಆದಮೇಲೆ ಒಂದು ರೇಟ್ ಇರುತ್ತೆ, ಆಮೇಲೆ ಒಂದು ರೇಟ್ ಇರುತ್ತೆ. ಆ ಥರ ಇರುತ್ತೆ ಡಿಫ್ರೆಂಟಾಗಿ. ನಿಮಗೆ ಯಾವ ರೀತಿ ನೀರು ಸಿಗುತ್ತೆ ಮತ್ತು ನೀವು ಎಷ್ಟು ಫೀಟ್ನ ಓಡಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳಿದಾಗೆ 1 ಫೀಟಿಗೆ 120 ರುಪೀಸ್ ಅಥವಾ 115 ರುಪೀಸ್, 115 ರುಪೀಸು. ಹಾಗೆ ನಾನು ಹೇಳಿದಾಗ 120 ರುಪೀಸ್ ಇಷ್ಟು ಆಗುತ್ತೆ. ನಮ್ಗೆ ಈ ರೀತಿ ಆಯಿತು. ಅದಾದ್ಮೇಲೆ ಮಾಮೂಲಿ ನಿಮಗೆ ಕೇಸಿಂಗ್ ಅದು ಒಳಗಡೆ ಬಿಡಿಸೋದು ಪೈಪ್ದೆಲ್ಲ ಎಕ್ಸ್ಟ್ರಾ ಅಮೌಂಟ್ ಇರುತ್ತೆ. ಸೊ ಎಲ್ಲ ಸೇರಿ ಸುಮಾರು ಆಗುತ್ತೆ ನಮಗೆ. ಅಂದರೆ ಜಸ್ಟ್ ಬೋರ್ ಮೋಟರ್ ಎಲ್ಲ ಇಲ್ಲದೇ ಜಸ್ಟ್ ಬೋರ್ ಎಲ್ಲ ತೆಗಿಸ್ತೀವಿ ಅಂತ ಅಂದರೆ ಒಂದು ಮಿನಿಮಮ್ ನಮಗೆ ಒಂದು 75,000ವರೆಗೂ ಆಗುತ್ತೆ. 75-80,000ವರೆಗಾದ್ರೂ ಬೇಕು. ಅದರಲ್ಲಿ ನೀವು ಫೀಟ್ ನಾನು ಹೇಳ್ದಂಗೆ ಎಷ್ಟು ಹಾಳಿಕೆ ನೀರು ಸಿಗುತ್ತೆ ಮತ್ತು ನೀವು ಎಷ್ಟು ಓಡಿಸ್ತೀರಾ, ಎಷ್ಟು ಫೀಟ್ ತೆಗಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ತುಂಬ ಜನ ಕೇಳಿದ್ರಿ ಎಷ್ಟಾಯಿತು ಏನು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡಿದೆ. ಆಮೇಲೆ ತುಂಬ ಜನ ಕೇಳ್ತಿರ್ತೀರ ಅಲ್ಲಿ ಕೆಲಸ ಶುರುವಾಯ್ತಾ ಅಕ್ಕ, ಅದೆಲ್ಲ ಪ್ರೋಸೆಸ್ ಎಲ್ಲ ಶುರುವಾಗಿದೆಯಾ ಏನು ಎತ್ತ ಅದನ್ನು ತೋರಿಸಿ ಅಂತ ಎಲ್ಲ ಕೇಳ್ತಾ ಇದ್ರಿ. ಸೊ ಆದಷ್ಟು ಬೇಗ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಏನು ಎತ್ತ ಇಲ್ಲಕ್ಕೆ ಬಂದಿದೆ, ಪ್ರೋಸೆಸ್ ಎಲ್ಲ ಏನಾಗಿದೆ ಅಂತ ಅಂದ್ಬಿಟ್ಟು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಾ ಹೋಗ್ತೀನಿ. ಹಾಗೆ ಫ್ರೆಂಡ್ಸ್, ಈ ಒಂದು ಪುಟ್ಟು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.